ಪುರಸಭಾ ಸದಸ್ಯ ಜೆಡಿಎಸ್ ಮುಖಂಡ ವೈ ಸುನಿಲ್ ಕುಮಾರ್ ಈಗ ರೋಟರಿ ಕ್ಲಬ್ ಬಂಗಾರಪೇಟೆ ಅಧ್ಯಕ್ಷ. ಈ5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ಪಟ್ಟಣದ ವಾರ್ಡ್ ನಂಬರ್ 8ರ ಪುರಸಭಾ ಸದಸ್ಯ ಜೆಡಿಎಸ್ ಮುಖಂಡ ವೈ ಸುನಿಲ್ ಕುಮಾರ್ ಅವರನ್ನು ರೋಟರಿ ಕ್ಲಬ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಪಟ್ಟಣದ ಶ್ರೀಮತಿ ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಹಿರಿಯರು ಸುನಿಲ್ ಕುಮಾರ್ ಅವರಿಗೆ ಬಂಗಾರಪೇಟೆ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಸಮಾಜ ಸೇವೆ ಮುಂದುವರಿಸುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಬಳಿಕ ಬೋವಿನಗರದ ಶ್ರೀ ದಂಡು ಮಾರಿಯಮ್ಮ ದೇಗುಲದಲ್ಲಿ ವಾರ್ಡ್ನ ಹಿರಿಯರು, ಸ್ನೇಹಿತರು, ಹಿತೈಷಿಗಳು, ಬಂಧು ಮಿತ್ರರು ನೂತನವಾಗಿ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸುನಿಲ್ ಕುಮಾರ್ ಅವರಿಗೆ ಕೇಕ್ ಕತ್ತರಿಸಿ, ಸಿಹಿ ತಿನ್ನಿಸಿ, ಸನ್ಮಾನಿಸಿ ಗೌರವಿಸಿದರು. ಪುರಸಭಾ ಅಧ್ಯಕ್ಷ ಗೋವಿಂದ ನೇತೃತ್ವದಲ್ಲಿ ಬೋವಿ ನಗರಸಭಾ ಪುರಸಭಾ ಅಧ್ಯಕ್ಷ ಗೋವಿಂದ ನೇತೃತ್ವದಲ್ಲಿ ಬೋವಿ ನಗರದ ಪುರಸಭಾ ಸದಸ್ಯ ವಿ ಸುನಿಲ್ ಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಸುನಿಲ್ ಕುಮಾರ್ ಅವರು ಸುಮಾರು ವರ್ಷಗಳಿಂದ ರೋಟರಿ ಸಂಸ್ಥೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು, ಇಂದು ಅದರ ಪ್ರತಿಫಲವಾಗಿ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಸಂತಸದ ವಿಷಯ. ಸುನಿಲ್ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂತಾಗಲಿ ಎಂದು ಅವರಿಗೆ ಶುಭ ಕೋರಿ ಅವರನ್ನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುತ್ತೇವೆ ಎಂದರು. ಗೌರವ ಸ್ವೀಕರಿಸಿ ಮಾತನಾಡಿದ ರೋಟರಿ ಕ್ಲಬ್ ಬಂಗಾರಪೇಟೆ ತಾಲೂಕು ನೂತನ ಅಧ್ಯಕ್ಷ ಸುನಿಲ್ ಕುಮಾರ್, ನನ್ನ ಸಮಾಜ ಸೇವೆ ಗುರುತಿಸಿ ನನಗಿಂದು ದೊಡ್ಡ ಜವಾಬ್ದಾರಿಯಾದ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಈ ಅವಕಾಶವನ್ನು ಎಲ್ಲ ವರ್ಗದ ಜನತೆಯ ಪರವಾಗಿ ದುಡಿತೇನೆ. ಇದರೊಟ್ಟಿಗೆ ಪುರಸಭಾ ಪೌರ ಕಾರ್ಮಿಕರಿಗೆ ಟೀ ಬಿಸ್ಕತ್ ನೀಡಿ ನನ್ನ ಮೊದಲ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯ ಯಲ್ಲಪ್ಪ, ಪುರಸಭಾ ನಿವೃತ್ತ ನೌಕರ ಜಯರಾಮ್, ರೈಲ್ವೆ ತಿಪ್ಪರಾಜು, ಎಂ ತಿಪ್ಪಯ್ಯ, ಅನಿಲ್, ಬಾಲು, ಬೋವಿನಗರದ ಹಿರಿಯ ಮುಖಂಡರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಉಪಸ್ಥಿತರಿದ್ದರು. ತುಮಟಗೆರೆ ಶಿವರಾಜು ಎಂ, ಈ5 ನ್ಯೂಸ್, ಬಂಗಾರಪೇಟೆ.